ಎವ್ರಿವನ್. ಪ್ರಶ್ನೆ ಸಂಖ್ಯೆ 63. ಆಕ್ಸಿನ್ಗಳು ಆಧಾರವನ್ನು ಸುತ್ತುವರೆದಿರುವ ಸಸ್ಯಗಳ ಬೆಳವಣಿಗೆಯನ್ನ ಹೇಗೆ ಉತ್ತೇಜಿಸುತ್ತವೆ? ನೋಡಿ, ಬೆಳೆಯುವ ಸಸ್ಯಗಳು ಬೆಳಕನ್ನ ಗ್ರಹಿಸಿದಾಗ ಜೀವಕೋಶಗಳು ಅದರ ಕಾಂಡದ ತುದಿಯಲ್ಲಿ ಆಕ್ಸಿನ್ ಅನ್ನುವಂಥ ಒಂದು ಹಾರ್ಮೋನ್ ಅನ್ನ ಸಂಶ್ಲೇಷಿಸುವ ಮೂಲಕ ಉದ್ದವಾಗಿ ಬೆಳೆಯುತ್ತವೆ. ನೋಡಿ, ಇಲ್ಲಿ ಕಾಂಡದ ತುದಿಯಲ್ಲಿ ಏನಾಗತ್ತೆ ಅಂದ್ರೆ ಸೂರ್ಯನ ಬೆಳಕನ್ನ ಪಡೆದ ತಕ್ಷಣ ಈ ಒಂದು ಜೀವಕೋಶಗಳು ಏನ್ ಮಾಡುತ್ತೆ, ಅವು ಆಕ್ಸಿನ್ ಅನ್ನುವಂತಹ ಒಂದು ಹಾರ್ಮೋನ್ ಅನ್ನ ಬಿಡುಗಡೆಗೊಳಿಸುತ್ತೆ. ಹಾಗೆ ಬೆಳಕು ಸಸ್ಯದ ಒಂದು ಬದಿಯಿಂದ ನೆರಳಿನ ಬದಿಗೆ ಹರಳಿದಾಗ ಕಾಂಡದಲ್ಲಿರುವ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಪ್ರಾರಂಭಿಸುತ್ತವೆ. ಇದರಿಂದಾಗಿ ಸಸ್ಯಗಳು ಬೆಳಕಿನ ಕಡೆಗೆ ಬಾಗಿದಂತೆ ಕಾಣುತ್ತೆ. ನೋಡಿ, ಇಲ್ಲಿ ಏನಾಗತ್ತೆ ಅಂದ್ರೆ ಇಲ್ಲಿ ಬಿಡುಗಡೆ ಆಗಿರುವಂತಹ ಒಂದು ಆಕ್ಸಿನ್ ಏನಾಗತ್ತೆ, ಅದು ಇನ್ನೊಂದು ಕಡೆಗೆ ಪಸರಿಸುತ್ತೆ ಅಲ್ವಾ. ಆಗ ಏನಾಗತ್ತೆ, ಇಲ್ಲಿರುವಂತಹ ಒಂದು ಜೀವಕೋಶಗಳು ಉದ್ದವಾಗಿ ಬೆಳೆಯುತ್ತೆ. ಆದ್ರಿಂದ ಈ ಒಂದು ಭಾಗ ಬಾಗಿದಂತೆ, ಸಸ್ಯದ ಕಾಂಡದ ತುದಿ ಏನಾಗತ್ತೆ, ಅದು ಬಾಗಿದಂತೆ, ಬೆಳಕಿನ ಕಡೆಗೆ ಬಾಗಿದಂತೆ ಕಾಣುತ್ತೆ. ಈ ರೀತಿಯಾಗಿ ಸಸ್ಯಗಳು ಬೆಳವಣಿಗೆಯನ್ನ, ಆಕ್ಸಿನ್ಗಳು ಬೆಳವಣಿಗೆಯನ್ನ ಉತ್ತೇಜಿಸುತ್ತೆ. ಥ್ಯಾಂಕ್ ಯು.